ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮನೆಯೊಳಗೆ ಮಂಚೂರಿಯನ್ ರೈಸ್ ಮಾಡಿದ್ದೆ. ಸಖತ್ ಟೇಸ್ಟಿ ಮತ್ತು ಸಖತ್ ಹೆಲ್ದಿ ಆಗಿತ್ತು. ಯಾಕಂದ್ರೆ ಮನೆಯೊಳಗೆ ಮಾಡಿದ್ವಲ್ಲ. ಹೊರಗೆ ಮಂಚೂರಿಯನ್ ರೈಸ್ ಆದ್ರೆ ಯಾವ ಎಣ್ಣೆ ಏನು ಅಂತ ಏನೂ ಗೊತ್ತಿರಂಗಿಲ್ಲ. ಈ ರೀತಿ ಮನೆಯೊಳಗೆ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ಬೋದು. ಬರ್ರಿ ಹೆಂಗೆ ಮಾಡೋದು ನೋಡೋಣ. ಇಲ್ಲಿ ಬಿಸಿನೀರೊಳಗೆ ನಾನು ಕಾಲಿಫ್ಲವರ್ನ ಒಂದು 5 ನಿಮಿಷ ಅರಿಶಿನ ಉಪ್ಪು ಹಾಕಿ ನೆನೆಸ್ಕೊಂಡು ಆಮೇಲೆ ಅದನ್ನು ಹೆರೆದು ಇಟ್ಕೊಂಡಿನಿ. ಮತ್ತು ಕ್ಯಾಬೇಜನ್ನು ಸಣ್ಣಗೆ ಹೆರೆದು ಇಟ್ಕೊಂಡ್ಬಿಟ್ಟೇನಿ ನೋಡ್ರಿ. ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾವು ಹೆರೆದಿಟ್ಟಿದ್ದು ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು 3 ರಿಂದ 4 ನಿಮಿಷ ಅದನ್ನು ಬಿಟ್ಬಿಡೋಣ. ಅಂದ್ರೆ ಅದು ಎಕ್ಸ್ಟ್ರಾ ನೀರೆಲ್ಲ ರಿಲೀಸ್ ಮಾಡಲಿ ಅಂತೇಳಿ ಒಂದು 3-4 ನಿಮಿಷ ಆದಮೇಲೆ ಅದು ಚಲೋ ತಂಗ ನೀರು ಬಿಟ್ಕೊಂಡಿರ್ತೈತಿ. ಆವಾಗ ನಾವು ಇದನ್ನು ಚಲೋ ತಂಗ ಹಿಂಡಿ ತಕ್ಕೊಳ್ಳೋಣ. ಎಕ್ಸ್ಟ್ರಾ ನೀರು ಇರ್ಲಾರ್ದಂಗೆ ಹಿಂಡಿ ಎಲ್ಲನೂ ತಕ್ಕೊಂಬಿಡೋಣ. ಆ ನೀರನ್ನು ನಾವು ಆಮೇಲೆ ಉಪಯೋಗಿಸ್ಕೊಳ್ಳೋಣ ಫ್ರೆಂಡ್ಸ್. ಆ ನೀರನ್ನು ಚೆಲ್ಲೋದು ಬೇಡ. ನೋಡಿರಿ, ಈ ರೀತಿ ನಾನೆಲ್ಲನೂ ಹಿಂಡಿ ಇಟ್ಕೊಂಡೀನಿ. ಈಗ ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ನಾವೇನು ಕಾಲಿಫ್ಲವರ್ ಕ್ಯಾಬೇಜ್ ಹಿಂಡಿಟ್ಟೇವಲ್ಲ ಅದನ್ನು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ್ದು, ಕಾರ್ನ್ಫ್ಲವರು, ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚಲೋ ತಂಗ ಇವನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಇದೆಲ್ಲ ಚಲೋ ತಂಗ ಮಿಕ್ಸ್ ಆದಮೇಲೆ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಸಣ್ಣ ಸಣ್ಣ ಬೌಲ್ ಮಾಡ್ಕೊಂಬಿಡೋಣ. ನೋಡಿರಿ, ಈ ರೀತಿ ನಾನು ಎಲ್ಲ ಬೌಲನ್ನು ರೆಡಿ ಮಾಡ್ಕೊಂಡ್ಬಿಟ್ಟೇನಿ. ಆಲ್ರೆಡಿ ನಾನು ಅಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನಿ ಫ್ರೆಂಡ್ಸ್. ಇದನ್ನು ಲೋ ಫ್ಲೇಮ್ ಮೇಲೆ ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚಲೋ ತಂಗ ಕರ್ಕೊಂಬಿಡೋಣ. ಸಣ್ಣ ಉರಿ ಯಾಕೆ ಇರಬೇಕಂದ್ರೆ ಒಳಗದು ಹಸಿ ಉಳಿಬಾರ್ದು ಅಂತೇಳಿ. ಯಾಕಂದ್ರೆ ನಮ್ಮ ಕ್ಯಾಬೇಜ್ ಕಾಲಿಫ್ಲವರ್ ಎಲ್ಲ ಹಸಿ ಇರ್ತೈತಲ್ಲ. ಸೊ ನೋಡಿರಿ, ಈ ರೀತಿ ಗೋಲ್ಡನ್ ಬ್ರೌನ್ ಆಗೋಂಗೆ ಕರೆದಿಟ್ಕೊಳ್ಳೋಣ. ನಾನು ಇಲ್ಲೆಲ್ಲ ತರಕಾರಿ ಆಲ್ರೆಡಿ ಹೆಚ್ಚಿಟ್ಕೊಂಡ್ಬಿಟ್ಟೇನಿ. ಈಗ ನಾವು ರೈಸ್ ಮಾಡೋಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಇಲ್ಲೇ ನಾನೊಂದು ಪ್ಯಾನ್ ಬಿಸಿಗೆ ಇಟ್ಟೇನಿ. ಅದಕ್ಕೆ ಬಿಸಿ ಆದಮೇಲೆ ಎಣ್ಣೆ ಹಾಕೀನಿ. ನಾನು ಇದಕ್ಕೆ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಒಂದು ಸತಿ ಫ್ರೈ ಮಾಡ್ಕೊಂಡೀನಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕೀನಿ ಫ್ರೆಂಡ್ಸ್. ಸ್ಪ್ರಿಂಗ್ ಆನಿಯನ್ ಉಳ್ಳಾಗಡ್ಡಿನೂ ನಾನು ಇದಕ್ಕೆ ಹೆಚ್ಚಿ ಹಾಕ್ಕೊಂಡೀನಿ. ಈಗ ಇದಕ್ಕೆ ನಾವು ತರಕಾರಿ ಹಾಕ್ಕೊಳ್ಳೋಣ. ನಾನು ಇಲ್ಲೇ ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಹಾಕ್ಕೊಂಡೀನಿ. ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ನಾವು ಸಣ್ಣಗೆ ಹೆಚ್ಚಿಟ್ಟಿದ್ದು ಸ್ಪ್ರಿಂಗ್ ಆನಿಯನ್ಸ್ ಎಲೆಗಳನ್ನು ಹಾಕ್ಕೊಂಬಿಡೋಣ. ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೆಂದಮೇಲೆ ಇದಕ್ಕೆ ನಾವು ಸಾಸ್ ಹಾಕ್ಕೊಳ್ಳೋಣ. ಸೋಯಾ ಸಾಸ್, ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಸಾಸ್ ಈ ಮೂರನ್ನ ಹಾಕ್ಕೊಂಡು ಚಲೋ ತಂಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಇಟ್ಬಿಡೋಣ. ಈಗ ಇದಕ್ಕೆ ಕೆಂಪು ಖಾರದ ಪುಡಿ ಹಾಕ್ಕೊಂಡು ನಾವು ಆಗಲೇ ಏನು ನೀರು ಬಸ್ತಿಟ್ಟಿದ್ವಲ್ಲ, ಹಿಂಡಿ ಇಟ್ಟಿದ್ದು ನೀರನ್ನು ಅದನ್ನು ಹಾಕ್ಕೊಂಡು ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ದು ಎಕ್ಸ್ಟ್ರಾ ನೀರನ್ನು ಅದನ್ನು ಹಾಕ್ಕೊಂಡು ಒಂದು ಸಣ್ಣ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಮತ್ತು ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಬೇಯಿಸ್ಕೊಂಡು ನಾವು ಮಾಡಿಟ್ಟಿರೋಂಥ ಬೌಲ್ಸ್ ಮತ್ತು ರೈಸನ್ನು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ದು ಇಲ್ಲೇ ಮಂಚೂರಿಯನ್ ರೈಸ್ ರೆಡಿ ಆಗ್ತೈತಿ. ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಸ್ಪ್ರಿಂಗ್ ಆನಿಯನ್ ಎಲೆಗಳನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡ್ಬಿಟ್ರೆ ನಮ್ಮದು ಟೇಸ್ಟಿಯಾಗಿ ಮಂಚೂರಿಯನ್ ರೈಸ್ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್.